ಓ ಮೈ ಗಾಡ್, ಪರ್ಸನಲ್ ಲೋನ್ ಕೂಡ ಸಿಗುತ್ತೆ ಮತ್ತೆ ಬಿಸ್ನೆಸ್ ಲೋನ್ ಕೂಡ ಸಿಗುತ್ತೆ. ಅಷ್ಟೇ ಅಲ್ಲದೆ 2 ವೀಲರ್ ಲೋನ್ ಕೂಡ ಸಿಗ್ತಾ ಇದೆ. ಮತ್ತೆ ನೋಡಬಹುದು ಪ್ರಾಪರ್ಟಿ ಲೋನ್ ಕೂಡ ನಮ್ಗೆ ಇಲ್ಲಿ ಸಿಗ್ತಾ ಇದೆ. ಈ ಒಂದು ಅಪ್ಲಿಕೇಶನ್ ಅನ್ನ ಪ್ಲೇ ಸ್ಟೋರ್ ಅಲ್ಲಿ ನೀವು ನೋಡ್ತಾ ಇರಬಹುದು. 100 ಮಿಲಿಯನ್ ಜನ ಡೌನ್ಲೋಡ್ ಮಾಡಿದ್ದಾರೆ ಫ್ರೆಂಡ್ಸ್. ಅಷ್ಟೇ ಅಲ್ಲದೆ 4.6 ರೇಟಿಂಗ್ ಕೂಡ ಇದೆ. 1 ಮಿಲಿಯನ್ ರಿವ್ಯೂ ಕೂಡ ಆಗಿದೆ. ನೇಮ್ ಸಿಂಪಲ್ ಆಗಿದೆ, ಕ್ರೆಡಿಟ್ ಬಿ ಅಂತ. ನಾನಿವಾಗ ಅಪ್ಲಿಕೇಶನ್ ಅನ್ನ ಡೈರೆಕ್ಟ್ ಆಗಿ ಓಪನ್ ಮಾಡ್ಕೊಂಡು ಲಾಗಿನ್ ಕೂಡ ಆಗ್ತೀನಿ. ಓಕೆ ಫ್ರೆಂಡ್ಸ್, ಅಪ್ಲಿಕೇಶನ್ ಹೋಮ್ ಪೇಜ್ ಈ ತರ ಬರುತ್ತೆ. ಸಿಂಪಲ್ ಆಗಿ ನೀವು ಮೊಬೈಲ್ ನಂಬರ್ ಅನ್ನ ಹಾಕ್ತೀರಾ, ಆ ಒಂದು ನಂಬರ್ಗೆ OTP ಕೂಡ ಬರುತ್ತೆ. OTP ಬಂದ ತಕ್ಷಣ ಅದೇ ಆಟೋಮೆಟಿಕ್ ಆಗಿ ಜನರೇಟ್ ಕೂಡ ಆಗುತ್ತೆ. ಅದಾದ್ಮೇಲೆ ನಿಮಗೆ ಅಲ್ಲಿ ರೆಫರ್ ಕೋಡ್ ಅಂತ ಇರುತ್ತೆ. ನಾನು ಸ್ಕ್ರೀನ್ ಮೇಲೆ ರೆಫರ್ ಕೋಡ್ ಕೊಟ್ಟಿರ್ತೀನಿ. ಆ ಒಂದು ರೆಫರ್ ಕೋಡನ್ನು ಮಿಸ್ ಮಾಡದೆ ಎಂಟರ್ ಮಾಡಿ, ಓಕೆನಾ. ಅದಾದ್ಮೇಲೆ ಚೆಕ್ ಎಬಿಲಿಟಿ ಅಂತ ಇದೆ. ಇದೇನಪ್ಪ ಚೆಕ್ ಎಬಿಲಿಟಿ ಅಂತ ಅಂದರೆ, ನೀವು ನೋಡ್ತಾ ಇರ್ಬೋದು ನಿಮ್ಮ ಸಿವಿಲ್ ಸ್ಕೋರನ್ನು ಚೆಕ್ ಮಾಡೋದು. KYC ಹಾಕಬೇಕಾಗುತ್ತೆ, ಪ್ರೊಫೈಲ್ ಕೂಡ ಆ್ಯಡ್ ಆಗುತ್ತೆ. ಇಲ್ಲಿ ನಿಮಗೆ ಪರ್ಸ್ನಲ್ ಲೋನ್ ಬೇಕು, ಬಿಸ್ನೆಸ್ ಲೋನ್ ಬೇಕು, 2 ವೀಲರ್ ಲೋನ್ ಬೇಕಪ್ಪ ಅಂತಂದರೆ ನಿಮ್ಮ ಸಿವಿಲ್ ಸ್ಕೋರ್ ಮೇಲೆ ಡಿಪೆಂಡ್ ಆಗುತ್ತೆ. ಮತ್ತು ನೀವು ಮಂತ್ಲಿ ನೀವು ಯಾವ ಥರ ಜಾಬಲ್ಲಿದ್ದೀರಾ, ಮಂತ್ಲಿ ನೀವು ಎಷ್ಟು ಸ್ಯಾಲ್ರಿ ತೊಗೊತೀರಾ ಅನ್ನೋದು ಡಿಪೆಂಡ್ ಆಗುತ್ತೆ. ಅದ್ರ ಮೇಲೆ ನಿಮಗೆ ಎಷ್ಟು ಅಮೌಂಟನ್ನು ಕೊಡ್ಬೋದು ಅನ್ನೋದನ್ನು ಡಿಸೈಡ್ ಮಾಡಿ ನಿಮಗೆ ಅಮೌಂಟನ್ನು ಕೊಡ್ತಾರೆ. ಯಾಕಂತಂದರೆ ನಿಮಗೆ ಮಂತ್ಲಿ ಕಟ್ಟೋಕೆ ಆಗಬೇಕಲ್ವಾ, ಹಂಗಾಗಿ ಅದನ್ನು ಚೆಕ್ ಮಾಡಿ ಕೊಡ್ತಾರೆ. ನಿಮ್ಮ ಮೊಬೈಲ್ ನಂಬರ್ ಈ ಒಂದು ಅಪ್ಲಿಕೇಶನ್ ಇರುತ್ತೆ. ಮತ್ತು ನಿಮ್ಮ ಒಂದು ಮೆಸೇಜಸ್ಗಳು ಇವ್ರಿಗೆ ಆ್ಯಕ್ಸೆಸ್ ಆಗಿರುತ್ತೆ ಆಲ್ರೆಡಿ, ಅಂದರೆ ಗ್ಯಾಲರಿ ಎಲ್ಲ ಆ್ಯಕ್ಸೆಸ್ ಆಗಿರುತ್ತೆ. ನಿಮ್ಮ ಲೈವ್ ಲೊಕೇಶನ್ ಕೂಡ ಅವರು ನೋಡ್ತಾನೆ ಇರ್ತಾರೆ. ಯಾಕಂತಂದರೆ ನಿಮಗೆ ಲೋನ್ ಕೊಟ್ಟಿರ್ತಾರೆ ಅಂತಂದರೆ ಎಲ್ಲದು ಕೂಡ ಅವ್ರ ಕಂಟ್ರೋಲಲ್ಲೇ ಇರುತ್ತೆ. ಅದಾದಮೇಲೆ ಇಲ್ಲಿ ರೆಫರ್ ಸೆಕ್ಷನ್ ಅಂತ ಇದೆ, ಅಲ್ಲಿ ಬರೋಣ. ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ. ರೆಫರ್ ಸೆಕ್ಷನ್ ಅಂತ ಇದೆ ನೋಡಿ ಫ್ರೆಂಡ್ಸ್. ಇಲ್ಲಿ ನಿಮ್ಮ ಫ್ರೆಂಡ್ಸ್ನ ಇನ್ವೈಟ್ ಮಾಡಿದ್ರು ಕೂಡ ನಿಮಗೆ ಇಲ್ಲಿ ಅರ್ನಿಂಗ್ಸ್ ಅನ್ನೋದು ಆಗ್ತಾ ಹೋಗುತ್ತೆ. ನಿಮ್ಮ ಫ್ರೆಂಡ್ಸ್ ಏನಾದರೂ ನಾನು ಕೂಡ ಲೋನ್ ತೊಗೋಬೇಕಪ್ಪ ಅಂತ ಹೇಳಿದ್ರು ಅಂದರೆ ಇಲ್ಲಿ ರೆಫರ್ ಸೆಕ್ಷನ್ಗೆ ಬಂದು ಅವರಿಗೆ ಲಿಂಕನ್ನು ಸೆಂಡ್ ಮಾಡಿ, ಶೇರ್ ಯುವರ್ ಲಿಂಕ್ ಅಂತ ಇದೆ, ಅಲ್ಲಿಂದ ಸೆಂಡ್ ಮಾಡಿ, ಓಕೆನಾ. ಓಕೆ, ಅದಾದಮೇಲೆ ಕೆಳಗಡೆ ಬಂದು ಇಲ್ಲಿ ನೋಡ್ಬೋದು, ನಾನು ಈ ಒಂದು ರೆಫರ್ ಕೋಡನ್ನು ಕೊಟ್ಟಿರ್ತೀನಿ. ನೀವು ಲಾಗಿನ್ ಆಗುವಾಗ ಏನು ಮಾಡ್ತೀರಪ್ಪ ಅಂತ ಅಂದರೆ, ಈ ಒಂದು ರೆಫರ್ ಕೋಡನ್ನು ಮಿಸ್ ಮಾಡದೆ ಎಂಟರ್ ಮಾಡಿ. ಇಲ್ಲಿ ರೆಫರ್ ಕೋಡ್ ಅಂತ ಕೇಳ್ತಾರೆ. ಈ ಒಂದು ರೆಫರ್ ಕೋಡನ್ನು ಮಿಸ್ ಮಾಡ್ದಲ್ಲಿ ಎಂಟರ್ ಮಾಡಿ ಲಾಗಿನ್ ಆಗಿ, ಓಕೆನಾ. ಲಾಗಿನ್ ಆಗಿದ್ರು ಕೂಡ ನಿಮಗೆ ಬೆನಿಫಿಟ್ ಕೂಡ ಇಲ್ಲಿ ಸಿಗ್ತಾ ಹೋಗುತ್ತೆ. ಅಂದರೆ ನಿಮಗೆ 5% ಈ ಥರ ಏನಾದರೂ ಬೆನಿಫಿಟ್ ನಿಮಗೆ ಸಿಗ್ಬೋದು, ಓಕೆನಾ. ಅನ್ಲಿಮಿಟೆಡ್ ರಿವಾರ್ಡ್ಸ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಅನ್ಲಿಮಿಟೆಡ್ ರಿವಾರ್ಡ್ಸ್ ಕೂಡ ನಿಮಗೆ ಇಲ್ಲಿ ಸಿಗುತ್ತೆ. ಓಕೆ ಫ್ರೆಂಡ್ಸ್, ನೀವು ರೆಫರ್ ಮಾಡೋದ್ರಿಂದ ನಿಮಗೆ ಇಲ್ಲಿ ಅರ್ನಿಂಗ್ಸ್ ಅನ್ನೋದು ಸಿಗ್ತಾ ಹೋಗುತ್ತೆ. ನೀವು ನೋಡಿದ್ರೆ ಅಲ್ವಾ, ಈ ಥರ ನಾವು ಇದರಲ್ಲಿ ಲೋನ್ನ ತೊಗೋಬೇಕು. ತುಂಬ ಈಸಿಯಾಗಿ ನಾವು ಇಲ್ಲಿ ಏನು ಮಾಡಬೇಕಪ್ಪ ಅಂತಂದರೆ, ಚೆಕ್ ಎಬಿಲಿಟಿ ಮೇಲೆ ಕ್ಲಿಕ್ ಮಾಡೋಣ. ಅದಾದ ತಕ್ಷಣ ನೋಡ್ಬೋದು ನಮಗೆ ಇಲ್ಲಿ ಏನು ಕೇಳ್ತಾರೆ, ಎಂಟರ್ ಯುವರ್ ಪ್ಯಾನ್ ನಂಬರ್ ಅಂತ ಕೇಳ್ತಿದ್ದಾರೆ. ನಿಮ್ಮ ಒಂದು ಪ್ಯಾನ್ ನಂಬರನ್ನು ನೀವು ಅಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ನೀವು ಪ್ಯಾನ್ ಕಾರ್ಡು ಅದನ್ನೆಲ್ಲ ಹಾಕ್ಬಿಟ್ಟು ಅಲ್ಲಿ ಪ್ಯಾನ್ ಕಾರ್ಡು, ಆಧಾರ್ ಕಾರ್ಡ್ ಅದೆಲ್ಲ ಕೇಳ್ತಾರೆ, ಅದನ್ನೆಲ್ಲ ಎಂಟರ್ ಮಾಡಿ ನೀವು ಚೆಕ್ ಕೂಡ ಮಾಡ್ಕೋಬೋದು. ಅದಾದಮೇಲೆ ನಾನು ಇಲ್ಲಿ ಬಂದು ಪರ್ಸ್ನಲ್ ಲೋನ್ಗೆ ಬರ್ತೀನಿ. ಇಲ್ಲಿ ಬಂದು ಇದ್ರ ಮೇಲೆ ಕ್ಲಿಕ್ ಕೂಡ ಮಾಡ್ತೀನಿ. ನೀವು ನೋಡ್ತಾ ಇರ್ಬೋದು ಪ್ರೊಸೆಸಿಂಗ್ ಫೀಸ್ ಕೂಡ ಅಲ್ಲಿ ಎಂಟರ್ ಮಾಡಿದ್ದಾರೆ, ಓಕೆನಾ. ಪ್ರೊಸೆಸಿಂಗ್ ಫೀಸ್ ಅಪ್ ಟು 4.7% ಪ್ಲಸ್ GST ಕೂಡ ಇರುತ್ತೆ. ಅದಾದಮೇಲೆ 60 ಮಂತ್ಸ್ ಅಂತ ಕೊಟ್ಟಿದ್ದಾರೆ, ಓಕೆನಾ. 60 ಮಂತ್ಸ್ ಕೊಟ್ಟಿದ್ದಾರೆ, ಅಪ್ ಟು 60 ಮಂತ್ಸ್ ಕೊಟ್ಟಿದ್ದಾರೆ. ಅದಾದ ತಕ್ಷಣ ಇಂಟ್ರೆಸ್ಟ್ ಕೂಡ ನೀವು ನೋಡ್ಬೋದು. ಇಂಟ್ರೆಸ್ಟ್ ರೇಟ್ಸ್ ನೀವು ನೋಡ್ಬೋದು 12% ಟು 27.5% ಅಂತ ಕೊಟ್ಟಿದ್ದಾರೆ. ಅದಾದಮೇಲೆ ಕೆಳಗಡೆ ಕೂಡ ನೋಡ್ಬೋದು ಎಲಿಜಿಬಿಲಿಟಿ ಅಂತ ಕೊಟ್ಟಿದ್ದಾರೆ. ಅದಾದ ಇಲ್ಲಿ ನೋಡ್ಬೋದು ಇಂಡಿಯನ್ ಸಿಟಿಸನ್ ಆಗಿರಬೇಕು. ಅದಾದ ತಕ್ಷಣ ನೀವು ಗೌರ್ಮೆಂಟ್ ಅಪ್ರೂವ್ಡ್ ವ್ಯಾಲಿಡ್ ಐಡೆಂಟಿ ಪ್ರೂಫ್ ಇರಬೇಕು, ಮತ್ತು ಅಡ್ರೆಸ್ ಪ್ರೂಫ್ ಆ್ಯಂಡ್ ಆಧಾರ್ ಲಿಂಕ್ಡ್ ಮೊಬೈಲ್ ನಂಬರ್ ಆಗಿರಬೇಕು. ನಿಮ್ಮ ಒಂದು ಆಧಾರ್ಗೆ ಮೊಬೈಲ್ ನಂಬರ್ ಲಿಂಕ್ ಇರಬೇಕು, ಓಕೆನಾ. ಲಿಂಕ್ ಇದ್ದರೆ ಮಾತ್ರ. ಯಾಕಂತಂದರೆ ಮೊದಲು ನಿಮಗೆ ಇಲ್ಲಿ ಕೊಟ್ಟಿದ್ದಾರೆ, ಇದೆಲ್ಲ ನಿಮಗೆ ಎಲಿಜಿಬಲ್ ಇದ್ದರೆ ಮಾತ್ರ ನಿಮಗೆ ಇಲ್ಲಿ ಲೋನ್ ಅನ್ನೋದು ಸಿಗುತ್ತೆ, ಇಲ್ಲಾಂದರೆ ಸಿಗೋದಿಲ್ಲ. ನಿಮಗೆ ಅಲ್ಲಿ ಕೊಟ್ಟಿದ್ದಾರೆ ನೋಡ್ಬೋದು. ಏಜ್ ಬಿ ಬಂದ್ಬಿಟ್ಟು 21 ಇಯರ್ಸ್ ಆ್ಯಂಡ್ ಅಬೋವ್ ಆಗಿರಬೇಕು. 21 ಇಂದ ಹಿಡಿದು 22, 23 ಈ ಥರ ಜಾಸ್ತಿ ಇರಬೇಕು. ಅದಕ್ಕಿಂತ ಕಡಿಮೆ 20 ಇದ್ದರೆ ನಿಮಗಿಲ್ಲಿ ಸಿಗೋದಿಲ್ಲ ಲೋನ್ ಬಂದುಬಿಟ್ಟು. ಅದಾದಮೇಲೆ ವ್ಯೂ ಕಂಪ್ಲೀಟ್ ಅಂತ ಅಪ್ಲಿಕೇಶನ್ ಅಂತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇನ್ನೂ ನೀವು ಮೋರ್ ಇನ್ಫಾರ್ಮೇಷನನ್ನು ಕಲೆಕ್ಟ್ ಕೂಡ ಮಾಡ್ಕೋಬೋದು. ಇದರಲ್ಲಿ ಅಪ್ಲಿಕೇಶನಲ್ಲಿ ಲೋನನ್ನು ನಾವು ತಗೋಬಹುದು. ತುಂಬ ಜನ ಅಪ್ಲಿಕೇಶನನ್ನು ಯೂಸ್ ಮಾಡ್ತಾ ಇದ್ದಾರೆ, ತುಂಬ ಜನ ಲೋನ್ ಕೂಡ ತೊಗೊಂಡಿದ್ದಾರೆ. ನೀವು ರಿಟರ್ನ್ ಪೇ ಮಾಡಬೇಕಾಗುತ್ತೆ. ಮಂತ್ಲಿ ನೀವು EMIನ ಕಟ್ಟಬೇಕು. ಕಟ್ಟಲಿಲ್ಲಪ್ಪ ಅಂತಂದರೆ ಅವ್ರ ರೂಲ್ಸ್ ಏನಿದೆ, ಅವರ ಗೈಡ್ಲೈನ್ಸ್ ಏನಿದೆ, ಅದನ್ನ ಅವರು ಕರೆಕ್ಟಾಗಿ ಫಾಲೋ ಮಾಡೇ ಮಾಡ್ತಾರೆ, ಓಕೆನಾ. ತುಂಬ ಸೇಫಾಗಿ ಯೂಸ್ ಮಾಡಿ. ಮತ್ತು ನಾನು ಈ ಒಂದು ಅಪ್ಲಿಕೇಶನ್ ನಿಮಗೆ ಯೂಸ್ ಮಾಡಿ ಅಂತ ಸಜೆಷನ್ ಮಾಡೋದಿಲ್ಲ, ಬಟ್ ಈ ಒಂದು ಅಪ್ಲಿಕೇಶನ್ ಈ ಥರ ಇದೆ ಅಂತ ಅಂದ್ಬಿಟ್ಟು ಇದನ್ನ ಓಪನ್ ಮಾಡಿ ಇದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದೀನಿ, ಓಕೆನಾ. ಇದನ್ನ ಯೂಸ್ ಮಾಡೋದು ಬಿಡೋದು ನಿಮ್ಮ ಓನ್ ರಿಸ್ಕ್ ಅಂತ ಹೇಳ್ತೀನಿ, ಓಕೆ. ನೀವು ನನ್ನ ಕೇಳಿದ್ರೆ ನಾನು ಕೂಡ ಯೂಸ್ ಮಾಡ್ತಾ ಇಲ್ಲ, ಜಸ್ಟ್ ನಿಮಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಷ್ಟೇ, ಓಕೆ. ನೀವೇನಾದರೂ ಯೂಸ್ ಮಾಡ್ತೀನೋದಾದರೆ ನನ್ನ ಒಂದು ರೆಫರ್ ಕೋಡನ್ನು ನಾನು ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ, ಅದನ್ನ ಯೂಸ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬೈ ಫ್ರೆಂಡ್ಸ್, ಟೇಕ್ ಕೇರ್, ಬೈ. ಅಪ್ಲಿಕೇಶನ್ ಲಿಂಕ್ ಬಂದುಬಿಟ್ಟು ಪ್ಲೇಸ್ಟೋರಲ್ಲಿ ಸಿಗುತ್ತೆ, ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ.